ಗಾಂಧಿ ಜಯಂತಿ ದಿನವೇ ಮಹಾತ್ಮ ಗಾಂಧಿಗೆ ಅಪಮಾನ. ಗಾಂಧೀಜಿ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಂತಹ ಹುಬ್ಬಳ್ಳಿಯ ಸಂದೇಶ್ ಗಾಂಧೀಜಿ ಬಗ್ಗೆ ನಾನಾ ಪದ ಬಳಸಿ ಆಕ್ಷೇಪಾರ್ಹ ಮಾತನ್ನ ಆಡಿದ್ದಾರೆ. ಗಾಂಧಿ ಜಯಂತಿ ದಿನವೇ ಮಹಾತ್ಮ ಗಾಂಧಿಗೆ ಅವಮಾನ. ಗಾಂಧೀಜಿ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಂತಹ ಹುಬ್ಬಳ್ಳಿಯ ಸಂದೇಶ್ ಗಾಂಧೀಜಿಯ ಬಗ್ಗೆ ನಾನಾ ಪದವನ್ನ ಬಳಕೆ ಮಾಡಿ ಆಕ್ಷೇಪಾರ್ಹ ಮಾತು. ರಾಷ್ಟ್ರಪಿತನ ಬಗ್ಗೆ ತೀರಾ ಕೆಳಮಟ್ಟದ ಭಾಷೆಯನ್ನ ಬಳಸಿ ವಿಕೃತಿ. ಏಕವಚನದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಪುಂಡನ ವಿಡಿಯೋ. ಆಡಬಾರದ ಮಾತುಗಳನ್ನ ಆಡ್ತಾ ನಾಲಿಗೆಯನ್ನ ಹರಿಬಿಟ್ಟಂತಹ ಹುಬ್ಬಳ್ಳಿಯ ಸಂದೇಶ್ ವಿಡಿಯೋ ವೈರಲ್, ಆಕ್ರೋಶ ಸ್ಫೋಟ. ತಕ್ಷಣ ಸಂದೇಶ್ ಮೇಲೆ ಕೇಸನ್ನ ಹಾಕಿ ಅರೆಸ್ಟ್ ಮಾಡಿ ಅಂತ ಹೇಳಿ ಒತ್ತಾಯ. ಈ ತರ ವಿಚಾರಗಳನ್ನ ನೋಡಿದಾಗ ನನಗೇನನ್ಸುತ್ತೆ ಗೊತ್ತಾ, ಗಾಂಧೀಜಿ ಬಗ್ಗೆ ಅಥವಾ ಸ್ವತಂತ್ರ ಹೋರಾಟವನ್ನು ಮಾಡಿರುವಂತಹವರ ಬಗ್ಗೆ ಮಾತನಾಡಿದಾಗ, ಯಾರೋ ಕೆಟ್ಟದಾಗ ಮಾತಾಡಿದಾಗ ನನಗನ್ಸೋದೇನು ಅಂತಂದ್ರೆ, ಈ ತರ ವ್ಯಕ್ತಿಗಳು ಭಾರತ ದೇಶದಲ್ಲಿ ಯಾಕೆ ಹುಡ್ತಾರೆ ಅಂತ ನನಗೆ ಮೊದ್ಲು ಆತ ಏನ್ ಅಂದ ಅನ್ನೋದನ್ನ ಕೇಳಿಸ್ಕೊಳ್ಳೋಣ, ಕಡೆಗೆ ಸ್ವಲ್ಪ ಮಾತಾಡೋಣ. ಶಸ್ತ್ರಗಳನ್ನ ತಗೊಂಡು ಉಪಯೋಗಿಸಲೇಬೇಕು. ಆದ್ರೆ ನಮ್ಮ ಎಂತಹ ಭಗವದ್ಗೀತಾ ಓದಿದ್ದಾನೆ? ಯಾವ ಭಗವದ್ಗೀತಾ ಓದಿದ್ದಾನೆ? ಅಲ್ರಿ, ಇವನು ಓದಿದ್ದು ಕುರಾನ. ಇವನು ಓದಿದ್ದು ಯಾವುದು? ಕುರಾನ. ಬೈಬಲ್ ಓದಿರಬಹುದು, ಅದು ಏನ್ ತಪ್ಪು ಹೇಳಲ್ಲ. ಆದ್ರೆ ಇವನು ಓದಿದ್ದು ತಪ್ಪಿರಬಹುದು. ಯಾರ್ರಿ ಇವನು ಬರ್ದಿದ್ದೆ? ಅಹಿಂಸಾ ಪರಮೋ ಧರ್ಮಂ ಲೇಕಿನ್ ಧರ್ಮ ಹಿಂಸಾ ತಥೈವಚ. ಅದು ಓದಿಲ್ಲ ಇದ್ರಿ ಇವನು. ಏನ್ ಗೊತ್ತಾ, 4 ಸರಿ ಹೊಡೆದ್ರೆ ಸುಮ್ನೆ ಇರ್ಬೇಕಂತೆ, 5ನೇ ಸಲ ಹೊಡೆದ್ರು ಕೂಡ ಸುಮ್ನೆ ಇರ್ಬೇಕಂತೆ. ಒಂದೇನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಅಂತಂತೆ. ಯಾರೋ ಒಬ್ರು ದೇಶಭಕ್ತ ಹೋಗಿ ಕೇಳಿದ್ರು, ಇವತ್ತು ನನ್ನ ತಂಗಿ ಸೇಫ್ಟಿಯಾಗಿ ನೋಡ್ಕೊಳ್ಳಿಕ್ಕೆ ದೇಶ ಇಲ್ಲ, ಈ ದೇಶದಲ್ಲಿ ಪೊಲೀಸರು ಇಲ್ಲ, ವ್ಯವಸ್ಥೆ ಇಲ್ಲ, ಏನು ಮಾಡ್ಬೇಕು ಬಾಪು ನಾವು ಅಂತ ಕೇಳಿದಾಗ ಆ ಪಾಪ ಅವ್ರು ಸರೆಂಡರ್ ಆಗ್ಬೇಕಂತೆ. ಸರೆಂಡರ್ ಆದಾಗ ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕಂತೆ. ಅಕ್ಕ ತಂಗಿಯವರು ಮನೆಯಲ್ಲಿ ಇದ್ದಂತ ಎಲ್ಲ ಮಹಿಳೆಯರು ಸುಸೈಡ್ ಮಾಡ್ಕೋಬೇಕಂತಂತೆ. ತಗೊಂಡ್ ಬಂದಾರೆ ಇವನು. ಎಂತ ಸಂಸ್ಕಾರ. ಕೈಯಲ್ಲಿ ನಾವು ಶಸ್ತ್ರಗಳನ್ನ ತಗೊಂಡು ಉಪಯೋಗಿಸಲೇಬೇಕು. ಆದ್ರೆ ನಮ್ಮ ಎಂತಹ ಭಗವದ್ಗೀತಾ ಓದಿದ್ದಾನೆ? ಯಾವ ಭಗವದ್ಗೀತಾ ಓದಿದ್ದಾನೆ? ಅಲ್ರಿ, ಇವನು ಓದಿದ್ದು ಕುರಾನ. ಇವನು ಓದಿದ್ದು ಯಾವುದು? ಕುರಾನ. ಬೈಬಲ್ ಓದಿರಬಹುದು, ಅದು ಏನ್ ತಪ್ಪು ಹೇಳಲ್ಲ. ಆದ್ರೆ ಇವನು ಓದಿದ್ದು ತಪ್ಪಿರಬಹುದು. ಯಾರ್ರಿ ಇವನು ಬರ್ದಿದ್ದೆ? ಅಹಿಂಸಾ ಪರಮೋ ಧರ್ಮಂ ಲೇಕಿನ್ ಧರ್ಮ ಹಿಂಸಾ ತಥೈವಚ. ಅದು ಓದಿಲ್ಲ ಇದ್ರಿ ಇವನು. ಏನ್ ಗೊತ್ತಾ, 4 ಸರಿ ಹೊಡೆದ್ರೆ ಸುಮ್ನೆ ಇರ್ಬೇಕಂತೆ, 5ನೇ ಸಲ ಹೊಡೆದ್ರು ಕೂಡ ಸುಮ್ನೆ ಇರ್ಬೇಕಂತೆ. ಒಂದೇನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಅಂತಂತೆ. ಯಾರೋ ಒಬ್ರು ದೇಶಭಕ್ತ ಹೋಗಿ ಕೇಳಿದ್ರು, ಇವತ್ತು ನನ್ನ ತಂಗಿ ಸೇಫ್ಟಿಯಾಗಿ ನೋಡ್ಕೊಳ್ಳಿಕ್ಕೆ ದೇಶ ಇಲ್ಲ, ಈ ದೇಶದಲ್ಲಿ ಪೊಲೀಸರು ಇಲ್ಲ, ವ್ಯವಸ್ಥೆ ಇಲ್ಲ, ಏನು ಮಾಡ್ಬೇಕು ಬಾಪು ನಾವು ಅಂತ ಕೇಳಿದಾಗ ಆ ಪಾಪ ಅವ್ರು ಸರೆಂಡರ್ ಆಗ್ಬೇಕಂತೆ. ಸರೆಂಡರ್ ಆದಾಗ ಸುಸೈಡ್ ಮಾಡ್ಕೊಂಡ್ಬಿಡ್ಬೇಕಂತೆ. ಅಕ್ಕ ತಂಗಿಯವರು ಮನೆಯಲ್ಲಿ ಈ ತರ ಹೆಸರು ಸಂದೇಶ್ ಅಂತ ಹೇಳಿ ಆತ ಬಳಸಿರುವಂತಹ ಪದಗಳು ಯಾರ ಬಗ್ಗೆ? ನಮಗೆ ಸ್ವತಂತ್ರ ತಂದು ಕೊಟ್ಟಿರುವಂತಹ ಗಾಂಧೀಜಿಯ ಬಗ್ಗೆ. ನಾಚಿಕೆ ಆಗ್ಬೇಕು. ಹೊಟ್ಟೆಗೆ ಅಂತ ತಿಂತೀರಾ ನೀವು? ಸ್ವತಂತ್ರ ಹೋರಾಟಗಾರರಾಗಿರುವಂತಹ ಗಾಂಧೀಜಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಿರಲ್ಲ, ಹೊಟ್ಟೆಗೆ ಅಂತ ತಿಂತೀರಾ ನೀವು? ಅದೇ ಮಾತನ್ನ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಹೊಟ್ಟೆಗೆ ಅಂತ ತಿಂತೀರಾ? ಹೊಟ್ಟೆಗೆ ನೀವು ಹೇಳ್ತಾ ಇರೋ ತರನೇ ಮಾತಾಡ್ಲಾ ನಾನು? ಆಂಕರ್ ಜಾಗದಲ್ಲಿ ಕೂತ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀನಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಚಿಕ್ಕ ವಯಸ್ಸಿಂದಲೂ ಕೂಡ ನಮ್ಗೆ ಹೇಳ್ಕೊಟ್ಟು ಬರ್ತಾ ಇರ್ತಾರೆ. ನೀವು ಯಾವ ತರದವರು ಅಂತಂದ್ರೆ, ಗಾಂಧೀಜಿ ಅವರನ್ನ ಕೊಂದಂತಹ ಗೋಡ್ಸೆಗೆ ಜೈ ಅನ್ನುವಂತಹವರು ಅಂತ ಅನ್ಸುತ್ತೆ ಮೋಸ್ಟ್ಲಿ. ಮಾತಾಡಬೇಕಾದ್ರೆ, ನಾಲಿಗೆಯನ್ನ ಹರಿಬಿಡಬೇಕಾದ್ರೆ ಗಾಂಧೀಜಿ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳಬೇಕು, ಗಾಂಧೀಜಿ ಮಾಡಿರುವಂತಹ ಕೆಲಸಗಳ ಬಗ್ಗೆ ತಿಳ್ಕೊಂಡಿರಬೇಕು. ಸೋಷಿಯಲ್ ಮೀಡಿಯಾ ಅನ್ನುವಂತಹ ಹೊಲಸು ಜಾಗದಲ್ಲಿ ಹುಟ್ಟುಕೊಂಡಿದ್ದ ಕ್ರಿಮಿಗಳು ನೀವೆಲ್ಲ ಮಾತಾಡ್ತೀರಾ ಇಲ್ಲಿ.
ದೇಶಭಕ್ತನ ಬಗ್ಗೆ ಮಾತಾಡ್ತೀರಾ. ಯಾವ ಯಾವ ಯೂನಿವರ್ಸಿಟಿ ಸರ್ ನಿಮ್ದು? ಫೇಸ್ಬುಕ್ ಯೂನಿವರ್ಸಿಟಿನ ಅಥವಾ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿನ? ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ದು? ಎಸ್, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಸ್ವತಃ ಸಂದೇಶ್ ಅವರೇ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೇಶ್ ಅವರೇ ನಮಸ್ತೆ. ಗಾಂಧೀಜಿ ಅವರ ಬಗ್ಗೆ ಮಾತನಾಡ್ಲಿಕ್ಕೆ ನಿಮ್ಗೆ ಹೇಗ್ ಮನ್ಸು ಬರುತ್ತೆ ಸರ್? ಯಾರ ಬಗ್ಗೆ ಮಾತನಾಡ್ಲಿಕ್ಕೆ? ಗಾಂಧೀಜಿ ಅವರ ಬಗ್ಗೆ ಮಾತನಾಡ್ಲಿಕ್ಕೆ ಹೇಗ್ ಮನ್ಸು ಬರುತ್ತೆ? ಅದು ಕೂಡ ಅವಾಚ್ಯ ಶಬ್ದಗಳಿಂದ. ಗಾಂಧೀಜಿ ಅಂತ ಹೇಳಿ ನಿಮ್ ಪ್ರಕಾರ ಗಾಂಧೀಜಿ ಒಬ್ಬರು ಫ್ರೀಡಂ ಫೈಟರ್ ಇರಬಹುದು, ನಮ್ ಪ್ರಕಾರ ನಮ್ ಗೆಳೆಯನೂ ಇರಬಹುದು ಅಲ್ವಾ? ಯಾವ ರೀತಿಯಾಗಿ ಗಾಂಧೀಜಿ ಅಂತ ಹೇಳಿ ಹೆಸರನ್ನ ಇಟ್ಕೊಂಡಿರುವಂತಹ ನಿಮ್ಮ ಫ್ರೆಂಡ್ ಇರುವಂತಹ ಪ್ರೂಫ್ ಏನಾದ್ರು ಕಳಿಸ್ಬಿಟ್ರೆ ಫ್ರೀಡಂ ಟಿವಿಗೆ ನಾವು ನೋಡ್ಕೊಂಡು ಆನಂದ ಅಲ್ಲ, ನಾನು ಪ್ರೂಫ್ ಯಾಕೆ ಕಳಿಸ್ಬೇಕು? ಅದು ನನ್ನ ಅನಿಸಿಕೆ, ನನ್ನ ಗೆಳೆಯ. ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು. ಗೆಳೆಯ ಮತ್ತೊಂದು ಅಲ್ಲ ಸರ್, ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ. ಅಕ್ಟೋಬರ್ 2 ದಿನ ನಾವು ಆಚರಣೆ ಮಾಡ್ತೀವಿ, ಯಾಕಂದ್ರೆ ಅವನು ಗಾಂಧೀಜಿಯವನ್ನ ಪ್ರೀತಿಸ್ತಿದ್ದ. ಅದಕ್ಕೆ ನಿಮ್ಮ ಪ್ರಕಾರ ನಿಮ್ಮ ಫ್ರೆಂಡ್ ಗಾಂಧೀಜಿ ಯಾರು? ನಾವು ಯೋಚನೆ ಮಾಡೋದು ಗಾಂಧೀಜಿ ಅಂದ ಕೂಡ್ಲೆ ಮಹಾತ್ಮ ಗಾಂಧೀಜಿ. ಮಾತಾಡಿದ್ರೆ ನಾನು ಹೇಳ್ತೀನಿ, ಯಾರು ಹುಬ್ಬಳ್ಳಿ ಭಾಷೆಯಲ್ಲಿ ಆರಾಮಾಗಿ ಮಾತಾಡಿದ್ರೆ ಸೂಕ್ಷ್ಮತನೆಯಿಂದ ನಾನು ಹೇಳಬಹುದು, ನಿಮ್ಗೆ ಆರಾಮಾಗಿ ಮಾತಾಡಬಹುದು ಅಲ್ಲ? ಯಾರು ಗಾಂಧೀಜಿ? ನೀವು ಟ್ರಿಗರ್ ಆಗಿ ಯಾರು ಬೇರೆ ಗಾಂಧೀಜಿ ಅವ್ರ ಬಗ್ಗೆ ಮಾತಾಡಿದ್ರೆ ಮತ್ತೆ ನಿಮಗೆ ಇಷ್ಟೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅನ್ಸಿದ್ರೆ ನೀವು ಫೋನ್ ಕಾಲ್ ದಲ್ಲಿ ಮಾತಾಡಬಾರ್ದ್ರಿ ಆಂಕರ್ ಜಿ. ಮತ್ತೆ ಹೇಗೆ ಸರ್? ಪೊಲೀಸ್ ಸ್ಟೇಷನ್ ನೀವು ಒಂದು ಪಾಡ್ಕಾಸ್ಟ್ ಅನ್ನ ಮತ್ತೆ ಒಂದು ಬೈಠಕನ ಆಯೋಜನೆ ಮಾಡಬೇಕು. ಅದರಲ್ಲಿ ನಮ್ಮ ಅನಿಸಿಕೆಗಳನ್ನ ಕೇಳಲಿಕ್ಕೆ ಯಾರ ಬಗ್ಗೆ ಎಂತೂ ಏನು ಮಾತಾಡಿದ್ದ ಅಂತ ಹೇಳಿ ಕೇಳ್ಕೊಳ್ಳಿಕ್ಕೆ ನೀವು ಕರಿಬೇಕು. ಸರ್ ಒಂದ್ ನಿಮಿಷ, ನಿಮ್ಮ ಈಗ ಒಂದು ತುಣುಕು ವೈರಲ್ ಆಗ್ತಾ ಇದೆ ಅಲ್ವಾ? ರೈಟ್, ವೈರಲ್ ಆಗ್ತಾ ಇದೆ. ನೀವು ಹೇಳಿರುವಂತಹ ಒಂದು ಮಾತು ವೈರಲ್ ಆಗ್ತಾ ಇದೆ. ಗಾಂಧೀಜಿ ಬಗ್ಗೆ ಕೆಟ್ಟದಾಗಿರೋ ಒಂದು ಮಾತು ನೀವ್ ಹೇಳ್ತಾ ಯಾಕ್ರಿ? ಅಲ್ರಿ, ನೀವು ಗಾಂಧೀಜಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ ಹೇಳಿಕತ್ತೀರಿ. ಸಮಾಜವನ್ನು ಇವತ್ತಿನ ಹೆಣ್ಣು ಮಕ್ಕಳು ಕೆಡಿಸ್ತಾ ಇದಾರೆ. ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಕೆಟ್ಟ ಶಬ್ದಗಳನ್ನ, ಅಪಶಬ್ದಗಳನ್ನು ಬಳಸ್ತಾ ಇದಾರೆ. ಅದನ್ನ ಎಲ್ಲಾ ಬಿಟ್ಟು ನೀವು ನನ್ನ ವಿಡಿಯೋನ ಟಾರ್ಗೆಟ್ ಮಾಡ್ತಾರೆ. ನಿಮ್ಮ TRP ಸಲುವಾಗಿ ನೀವು ಟಾರ್ಗೆಟ್ ಮಾಡ್ತಾ ಇರೋದಾ? ಇವೆಲ್ಲ ನೀವು ಫೋನ್ ಕಾಲ್ ದಲ್ಲಿ ಮಾತಾಡಬಾರ್ದು. ಕಾಮಾಗ್ ತಗೊಳ್ಳಿ, ನಾನ್ ಕ್ವಶನ್ ಇನ್ನು ಪೂರ್ತಿ ಮಾಡ್ಲಿಲ್ಲ. ಅಲ್ಲ, ಇವೆಲ್ಲ ಮಾತಾಡಬಾರ್ದು. ಆರಾಮಾಗ್ ತಗೊಳ್ಳಿ ಸಂದೇಶ್, ಉಸಿರಾಡಿ ಸ್ವಲ್ಪ ಆರಾಮಾಗ್ ತಗೊಳ್ಳಿ. ನೀವು ಯಾವ ತರ ಒಂದು ಆಂಕರ್ ಇದ್ರೆ ನಾನು ಕೂಡ ಅದೇ ತರ ಒಂದು ಆಂಕರ್. ನನ್ನ ಫೀಲ್ಡ್ ಅಲ್ಲಿ ನಾನು ಆಂಕರ್. ಆಮೇಲೆ ಐ ಆಮ್ ಅ ಗ್ರೇಟ್ ಫ್ರೀಡಂ ಫೈಟರ್. ಶಬ್ದಗಳಿಂದ ನಿಂದಿಸಿದ್ರಿ, ಯಾವ ಗಾಂಧೀಜಿಗೆ ನಿಂದಿಸಿದ್ರಿ? ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನದಂದು ಯಾವ ಅದನ್ನ ನಿಮಗೆ ಯಾಕೆ ನಾನು ಸೆಪರೇಟ್ ಆಗಿ ತಿಳಿಸ್ಬೇಕು? ಅದನ್ನ ಯಾಕೆ ನಾನು ನಿಮಗೆ ಸೆಪರೇಟ್ ಆಗಿ ತಿಳಿಸ್ಬೇಕು? ಅದಕ್ಕೆ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ, ಇನ್ನೊಂದು ಸ್ಪೆಷಲ್ ಆಗಿ ನಮ್ಮ ಫ್ರೀಡಂ ಫೈಟರ್ ಗಾಂಧೀಜಿ ಅವ್ರ ಸಲುವಾಗಿ ಒಂದು ವಿಡಿಯೋ ಮಾಡೋಣ. ಇವತ್ತು ಮಾಡಿದ್ದು ನನ್ನ ಗೆಳೆಯ ಸಲುವಾಗಿ. ನಿಮ್ಮ ಪದ ಬಳಕೆ ಸರಿ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪದ ಬಳಕೆ ಇದೆಯಲ್ಲ? ನಾವು ಬೇರೆ ವಿಡಿಯೋನ ನೋಡಬಹುದಲ್ಲ? ಬೇರೆ ವಿಡಿಯೋಗಳನ್ನು ನೋಡಬಹುದಲ್ಲ? ಇಲ್ಲ, ನಾವು ಬೇರೆ ವಿಡಿಯೋಗಳನ್ನು ನೋಡ್ತೇವೆ. ಈ ವಿಡಿಯೋ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಬಿಡಿ. ನನ್ನ ಗೆಳೆಯನ ಹೆಸರು ಇರಬಹುದು ಗಾ ಅಂತ ಹೇಳಿ, ಅದು ಏನು ಶಬ್ದ ಬಳಸಿದೀನಿ. ನನ್ನ ಗೆಳೆಯನ ಕೊಟ್ಬಿಡಿ. ಯಾಕ್ರಿ ಅವನನ್ನ ಯಾಕೆ ವೈರಲ್ ಮಾಡಿ? ನಾನು ಅವನನ್ನ ವೈರಲ್ ಮಾಡ್ಬೇಕು. ವೈರಲ್ ಆಗ್ಬೇಕು ಅನ್ನುವಂತಹ ಒಂದು ನನಗೆ ನನ್ನ ಗೆಳೆಯನ್ನ ವೈರಲ್ ಮಾಡ್ಬೇಕಂತಿತ್ತಂತಂದ್ರೆ ಅವನು ನಾ ಜನರನ್ನ ತೋರಿಸ್ಕೊಡ್ಬೇಕಂತಿತ್ತಂತಂದ್ರೆ ಅವನು ಫೋಟೋ ಹಾಕ್ಬೋದಾಗಿತ್ತಲ್ಲ. ನಾನು ಫೋಟೋ ಹಾಕಿಲ್ಲ. ಆಮೇಲೆ ನಿಮ್ಗೆ ಯಾವ್ದು ರೈಟ್ಸ್ ಇಲ್ಲ ನನಗೆ ಈ ಪ್ರಶ್ನೆ ಕೇಳಲಿಕ್ಕೆ. ನೀವು ಫೋಟೋ ಕಳಿಸ್ತೀರಿ ಬಿಕಾಸ್ ದಟ್ ಇಸ್ ಮೈ ಪರ್ಸನಲ್ ಇಶ್ಯೂ. ಕೆಟ್ಟ ಮಾತಾಡ್ತೀರಾ ಸಂದೇಶ್? ಹೌದು, ಅವನು ಮಾತಾಡ್ತಾನೆ, ನಾನು ಮಾತಾಡ್ತೀನಿ. ಅಂದ್ರೆ ಕೆಟ್ಟ ಮಾತಾಡಂತಂದ್ರೆ ಅಲ್ಲ, ನಾನು ಆ ಮನುಷ್ಯನಿಗೆ ಯಾವ ತೊಂದ್ರೆ ಇಲ್ಲ. ನಿಮ್ಗೆ ಹೆಂಗ್ ತೊಂದ್ರೆ ಆಗ್ಲಿಕ್ಕತ್ತದ ಅದು ಹೇಳಿ. ಸರಿ, ನಾನು ಒಂದ್ ಕೆಲಸ ಮಾಡಿ, ನೀವು ನನಗ ಒಂದು ಬೈಠಕನ ಆಯೋಜನೆ ಮಾಡ್ರಿ, ನಾ ಅದ್ರಲ್ಲಿ ಬಂದು ಮಾತಾಡ್ತೀನಿ. ಸರಿನಾ? ಯಾವ್ದೇ ಬೈಠಕಲ್ ಕುತ್ಕೊಂಡು ಮಾತಾಡಿಲ್ಲ. ಎಕ್ಸ್ಕ್ಯೂಸ್ ಮೀ, ನೀವ್ ಯಾವ್ದೇ ಬೈಠಕಲ್ ಕುತ್ಕೊಂಡು ಮಾತಾಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾತಾಡಿರುವ ನಾನು ಕೂಡ ನಿಮಗೆ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀನಿ. ನೀವು ಒಂದು ಬೈಠಕನ್ನ ಆಯೋಜನೆ ಮಾಡ್ರಿ, ಆ ಬೈಠಕದೊಳಗೆ ನಾನು ಲೈವ್ ಟಿವಿ ಶೋ ಮುಂದೆ ಬಂದು ಮಾತಾಡ್ತೀನಿ. ಮತ್ತೆ ಇವೆಲ್ಲ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನೀವು ಇಲ್ಲಿ ಫೋನ್ ಕಾಲ್ ದಲ್ಲಿ ಎಲ್ಲ ಮಾತಾಡಬಾರ್ದು. ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಸ್ವತಂತ್ರ ಹೋರಾಟಗಾರರ ಅಲ್ಲ, ನೀವು ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅಂತ ಹೇಳಿ ಹೆಸರು ಇಟ್ಕೊಂಡು ಒದರಾಡಿದ್ರೆ ಅದು ನಡೆಯಲ್ರಿ. ನಾನು ಮಾತಾಡಿದ್ದು ನನ್ನ ಗೆಳೆಯನ ಗಾಂಡು ಬಗ್ಗೆ. ನನ್ನ ಗೆಳೆಯನ ನಾನು ಗಾಂಡು ಅಂತ ಹೆಸರಿಟ್ಟು ನಾನು ಬೇಕಾದ್ ಕರಿತೀನಿ. ನೀವ್ ಯಾರು ನನಗೆ ಹೇಳೋದು? ಕಮಿಷನರ್ ಸಾಹೇಬ್ರು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅನ್ಸುತ್ತೆ ಅಲ್ವಾ?
ನಿಮ್ಮ ಅಲ್ವಾ ನೀವು ಹೋಗಿ ಹೇಳ್ರಿ, ನೀವು ಹೋಗಿ ಹೇಳ್ರಿ, ಯಾರು ಕೇಳಲ್ಲ. ಯಾಕಂದ್ರೆ ದಿಸ್ ಇಸ್ ಮೈ ಪರ್ಸನಲ್ ಇಶ್ಯೂ. ನೀವ್ ಯಾರ್ರಿ ಅದನ್ನ ಕೇಳೋದು? ಪರ್ಸನಲ್ ಇಶ್ಯೂ ಅಲ್ಲ, ನನ್ನ ಗೆಳೆಯನ ಪರ್ಸನಲ್ ಲೈಫ್ ಬಗ್ಗೆ ನೀವು ಫೋಟೋ ಕಳಿಸಂತಿರಲ್ಲ. ಅವನನ್ನ ವೈರಲ್ ಮಾಡ್ಬೇಕಂತಿತ್ತು ಅಂತಂದ್ರೆ ಅವನು ವಿಡಿಯೋದಲ್ಲಿ ಅವ್ನ ಫೋಟೋ ಹಾಕ್ತಿದ್ದೆ ನಾನು. ಮೀಡಿಯಾದಲ್ಲಿ ಹಾಕೊಂತೀರಾ ನಿಮ್ ಪರ್ಸನಲ್ ವಿಚಾರ ಕಚ್ಚಡವಾಗಿ ಶಾಣೆ ಇದ್ರಿ ಬಿಡ್ರಿ, ನೀವು ಬಾಳ ಶಾಣೆ ಇದ್ರಿ. ಫೋನ್ ಇಟ್ಟು ಬಿಡ್ರಿ, ನಮ್ ಬೇರೆ ಕೆಲಸ ಹಾಕ್ತೀರಾ. ಎಸ್, ಇಷ್ಟೇ ವೀಕ್ಷಕರೇ. ಫೋನ್ ಕಟ್ ಮಾಡಿದ್ರು. ಆತನ ಫ್ರೆಂಡು ಗಾಂಧಿ ಅಂತೆ. ಯಾರಿಗ್ ಪುಂಕ್ತಾ ಇದ್ದಾನೀತ? ಆತನ ಫ್ರೆಂಡ್ ಗಾಂಧಿ ಅಂತೆ. ಆತನ ಫ್ರೆಂಡ್ ಬಗ್ಗೆ ಕೆಡ್ದಾಗ ಮಾತಾಡ್ದಂತೆ. ಕಿವಿಗೆ ಲಾಲ್ ಬಾಗೆ ತಂದಿಡ್ತಾ ಇದ್ದಾನೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಬೈಟೆಕ್ ಅರೇಂಜ್ ಮಾಡ್ಬೇಕಾ ನಿನಗೆ? ಬೈಟೆಕ್ ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದ್ ಕಲ್ತ್ಕೋ. ಗಾಂಧೀಜಿ ಅಂತಂದ್ರೆ ನಿಮ್ಗೆ ಏನ್ ಅನ್ಕೊಂಡಿದ್ದೀರಾ? ಅವರ ಜೀವನದ ಬಗ್ಗೆ ಗೊತ್ತಿದ್ಯಾ? ಅವ್ರು ಎಷ್ಟು ಇಸುವಿಂದ ಸ್ವತಂತ್ರ ಹೋರಾಟವನ್ನು ಶುರು ಮಾಡಿದ್ರು ಅಂತ ಗೊತ್ತಿದ್ಯಾ? ಉಪ್ಪಿನ ಸತ್ಯಾಗ್ರಹ ಏನಕ್ಕಾದ್ರೂ ಮಾಡಿದ್ರು ಅಂತ ಗೊತ್ತಿದ್ಯಾ? ಏನಾದ್ರೂ ಸ್ವಲ್ಪ ಕಿಂಚಿತ್ ತಲೆಯಲ್ಲಿ ಬುದ್ಧಿ ಇದೆಯಾ? ಯಾವ್ದೋ ಯೂನಿವರ್ಸಿಟಿಯಲ್ಲಿ ಓದ್ಕೊಳ್ತಾರೆ, ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ ಯೂನಿವರ್ಸಿಟಿ ಅನ್ಕೊಂಡು ಸಮಾಜವನ್ನು ಹಾಳು ಮಾಡುವಂತ ಕೆಲಸ ಮಾಡ್ತಿದ್ದೀರಾ. ಆತನಿಗೆ ಕೇಳಿದಾಗ ಪ್ರಶ್ನೆಯನ್ನೇ ಸರಿಯಾಗಿ ಕೇಳಿಸ್ಕೊಳ್ತಾ ಇಲ್ಲ. ಬೈಟೆಕ್ ಅರೇಂಜ್ ಮಾಡ್ಬೇಕಂತೆ. ಗಾಂಧೀಜಿ ಬಗ್ಗೆ ಕೆಡ್ದಾಗ ಮಾತಾಡುವಂತವನು ಬೈಟೆಕ್ ಅಲ್ಲಿ ಬಂದು ಏನ್ ಮಾಡ್ತಾನೆ? ಆತ ಹೇಳ್ತಾ ಇದ್ದಾನೆ ನಾನೆಲ್ಲೂ ಫೋಟೋ ಕೂಡ ಹಾಕಿಲ್ಲ ಅಂತ. ಅಕ್ಟೋಬರ್ 2ನೇ ತಾರೀಕು ಫೋಟೋ ಹಾಕ್ಬೇಕು ಅಂತಿದ್ಯಾ? ನಮಗ್ ಗೊತ್ತಾಗಲ್ವಾ ಅಷ್ಟು ಯಾವ ಗಾಂಧಿ ಅಂತ ಹೇಳಿ? ಗಾಂಧೀಜಿ ಬಗ್ಗೆ ಮಾತನಾಡ್ತಾರೆ ಮೂರ್ಖರು. ಸ್ವಾತಂತ್ರ್ಯೋತ್ಸವ ಅಂತ ನೆಟ್ಟಿಗೆ ಓದಕ್ ಬರಲ್ಲ ಇವ್ರಿಗೆ ಕನ್ನಡದಲ್ಲಿ. ಮತ್ತು ನಾಟಕ ಅಲ್ಲ, ಹೊಟ್ಟೆಗೆ ಏನ್ ತಿಂತೀರಾ ನೀವು? ಯಾಕಾಗ ಭಾರತ ದೇಶದಲ್ಲಿ ಹುಟ್ಟಿದ್ದೀರಾ? ಬೈಟೆಕ್ ಅರೇಂಜ್ ಮಾಡಿ ಅಂತೆ. ಬೈಟೆಕ್ ಅರೇಂಜ್ ಮಾಡಿ ಏನ್ ಮಾಡ್ತೀಯಪ್ಪ ಇಲ್ಲಿ? ಏನ್ ಮಾಡ್ತೀಯ? ಅದೇನು ಒದರ್ತೀಯ ಒದ್ರು ಬಾ. ಏನ್ ಅನ್ಕೊಂಡಿದ್ದೀರಾ? ನಿಮಗೆ ಯಾರು ಬಾರ್ಡರ್ ಹಾಕೋರು ಯಾರು ಇಲ್ವಾ? ಕಮಿಷನರ್ ಶಶಿಕುಮಾರ್ ಅವರೇ, ಒಂದ್ಸಲ ನೋಡಿ ಈತನನ್ನ. ತನ್ನ ಫ್ರೆಂಡು ಅಂತಾನೆ. ಗಾಂಧೀಜಿ ತನ್ನ ಫ್ರೆಂಡ್ ಅಂತೆ. ಈ ತರ ಕ್ರಿಮಿಗಳನ್ನ ನೀವೀಗ ಬಿಟ್ರಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಬಗ್ಗೆನೂ ಮಾತಾಡ್ತಾರೆ, ನೆಹರು ಬಗ್ಗೆನೂ ಮಾತಾಡ್ತಾರೆ, ವಲ್ಲಭಾಯ್ ಪಾಟೀಲ್ ಬಗ್ಗೆನೂ ಮಾತಾಡ್ತಾರೆ, ಇಂದಿರಾ ಗಾಂಧಿ ಬಗ್ಗೆನೂ ಮಾತಾಡ್ತಾರೆ, ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಆಗಿರುವಂತ ಮೋದಿ ಬಗ್ಗೆನೂ ಮಾತಾಡ್ತಾರೆ. ಇನ್ನೂ ಕೆಳಗಡೆ ಬಂದು ನಮ್ಮ ಹೆಂಡತಿ ಮಕ್ಕಳು ಗಂಡಂದಿರ ಬಗ್ಗೆಯೂ ಕೂಡ ಮಾತಾಡ್ತಾರೆ. ನಾಚಿಕೆ ಆಗ್ಬೇಕು. ಫ್ರೆಂಡ್ ಅಂತೆ, ಫ್ರೆಂಡು ಗಾಂಧೀಜಿ ಫ್ರೆಂಡ್ ಅಂತೆ. ಒಂದು ಫ್ರೆಂಡ್ ಬೇರೆ ಅಂತೆ, ಮಹಾತ್ಮ ಗಾಂಧಿ ಬೇರೆ ಅಂತೆ. ಆತ ಫ್ರೆಂಡ್ ಬಗ್ಗೆ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರಂತೆ. ನಿಂದು ಬೀದಿ ರಂಪಾಟ ಇದೆಯಲ್ಲ, ನಿಂದು ಬೀದಿ ರಂಪಾಟ ಅದೇನಾದ್ರು ಇತ್ತು ಅಂತಂದ್ರೆ ನಿನ್ ಗಲ್ಲಿಲಿ ಇಟ್ಕೋ. ಸೋಷಿಯಲ್ ಮೀಡಿಯಾದಲ್ಲಿ ಬಂದು ವಾಕರ್ಸೋದಲ್ಲ ಇಲ್ಲಿ. ಇದನ್ನ ನೋಡ್ಕೊಂಡು ಸಾಕಷ್ಟು ಜನ ಕಮೆಂಟ್ ಮಾಡ್ತೀರಾ ನೀವು. ನಂಗೂ ಗೊತ್ತಿದೆ ಇದು. ಗಾಂಧೀಜಿ ಹಾಗಿದ್ರು ಹೀಗಿದ್ರು ನೀವು ನೋಡ್ಕೊ ಬಂದಿದ್ದೀರಾ? ಹೋಗಿ ನೋಡ್ಕೊ ಬಂದಿದ್ದೀರಾ? 47ರಲ್ಲಿ ನೀವಿದ್ರಾ? ಅದಕ್ಕೂ ಹಿಂದೆ ನೀವಿದ್ರಾ? ನಾನು ನಿಮಗೂ ಕೂಡ ಅದೇ ಕ್ವಶನ್ ಮಾಡ್ತಾ ಇದ್ದೀನಿ. ಗಾಂಧೀಜಿ ಹಂಗೆ ಹಿಂಗೆ ಅಂತ ಮಾತಾಡ್ತಿರಲ್ಲ, ಮಹಾತ್ಮ ಗಾಂಧಿ ಬಗ್ಗೆನೇ ಮಾತಾಡ್ತಾ ಇರೋದು ನಾನು. ಅವ್ರು ಮಾಡಿರೋ ಒಳ್ಳೆ ಕೆಲಸದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಕಮೆಂಟ್ ಅಲ್ಲಿ ಈಗ ಭಾಷಣ ಮಾಡ್ತಿರಲ್ಲ, ನೀವೇನಾದ್ರೂ ಹೋಗಿದ್ರಾ ನೋಡ್ಕೊಂಡ್ ಬರ್ಲಿಕ್ಕೆ? ಗಾಂಧೀಜಿ ಅವ್ರು ಹೀಗೆ ಇದ್ರು ಅಂತ ನೋಡ್ಕೊಂಡ್ ಬರಕ್ ಹೋಗಿದ್ರಾ? ಇತಿಹಾಸದ ಬಗ್ಗೆ ಮಾತನಾಡ್ಬೇಕು ಅಂತಂದ್ರೆ ನಾಲೆಜ್ ಅನ್ನೋದು ಇರಬೇಕು. ಈ ಸಂದೇಶ್ ಇದ್ದಾನಲ್ಲ, ಸಂದೇಶ್ ತರ ಇರಬಾರ್ದು. ಈತ ದೊಡ್ಡ ಕ್ರಿಮಿ, ಯಾವ್ದೋ ಗೋಡ್ಸೆ ಸಂತತಿ ಇದ್ದಂಗಿದೆ ಇದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಗಾಂಧೀಜಿಯನ್ನ ಕೊಂದಿರುವಂತ ಗೋಡ್ಸೆಗೆ ಸಪೋರ್ಟ್ ಮಾಡಿ ಮಾತಾಡ್ತಾರಲ್ವಾ ಅಂತವ್ರು ಇವರು ಅಂತ. ಕಾಮನ್ ಸೆನ್ಸ್ ಇಲ್ಲ. ಆ ಸಮಯದಲ್ಲಿ ನಾವು ಹುಟ್ಟಿಲ್ಲ, ಸ್ವಾತಂತ್ರ್ಯ ಇನ್ನೂ ಕೂಡ ಬಂದಿಲ್ಲ ಅಂತಂದ್ರೆ ನಾನಿಷ್ಟು ರಾಜಾರೋಷವಾಗಿ ಕೂತ್ಕೊಂಡು ಆಂಕರಿಂಗ್ ಮಾಡೋಕ್ ಆಗ್ತಾ ಇರ್ಲಿಲ್ಲ, ನೀವು ರಾಜಾರೋಷವಾಗಿ ಕೂತ್ಕೊಂಡು ನೋಡಕ್ ಆಗ್ತಾ ಇರ್ಲಿಲ್ಲ. ಗೊತ್ತಿದ್ಯಾ? ಅದು ಸೆನ್ಸ್ ಇದೆಯಾ? ಯಾರೋ ಬರ್ದಿಟ್ಟಿದ್ದದನ್ನ ನಂಬ್ಕೊಂಡು ಹೌದಪ್ಪ ಅದೇ ಸರಿ ಅಂತ ಹೇಳಿ ಜೀವನ ಮಾಡ್ತಿದ್ದೀರಲ್ಲ, ಅದರಲ್ಲಿ ಈ ಸಂದೇಶ ಅನ್ನುವಂತಹ ಕ್ರಿಮಿ ಕೂಡ ಬೈಟೆಕ್ ಬೇಕಂತೆ. ಬೈಟೆಕ್ ಬಂದಿಲ್ಲೇನು ಒದರ್ತಿದ್ದ? ಏನು ಸಾಕ್ಷಿ ಇದೆ? ಯಾವ್ದಕ್ಕೂ ಸಾಕ್ಷಿ ಇಲ್ಲ. ಅವರ ಜೀವನಕ್ಕೆ ನೆಟ್ಟವಾಗಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಸಾಕ್ಷಿ ಇದೆಯೋ ಇಲ್ವೋ ಅಂತ. ಗಾಂಧೀಜಿ ಬಗ್ಗೆ ಮಾತನಾಡ್ಲಿಕ್ಕೆ ಬರ್ತಾನೆ. ಗಾಂಧೀಜಿ ಬಗ್ಗೆ ಇಂಥ ಕ್ರಿಮಿಗಳು ಸಾಕಷ್ಟು ಜನ ಇದ್ದಾರೆ. ಸಂದೇಶ್ ಅಂತ ಒಬ್ಬಂದೇ ತಗೊಳ್ತಾ ಇಲ್ಲ. ಆತ ಫೋನ್ ಕಟ್ ಮಾಡ್ತಾನೆ ಅಂತಂದ್ರೆ, ಅವನಿಗೆ ಮಾತಾಡೋ ಸ್ಟೆಬಿಲಿಟಿ ಇಲ್ಲ.
ಅವನು ಮಾತಾಡ್ತಾ ಇಲ್ಲ, ಒಂದೇ ಒಂದು ವಿಚಾರವನ್ನ ಹೇಳ್ತಾ ಇದ್ದಾನೆ. ಅವನು ಏನು ವಿಚಾರ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾನು ಬೈಠಕ್ಗೆ ಬರ್ತೀನಿ ಅಂತಾನೆ. ಅಲ್ಲಪ್ಪ, ಬೈಠಕ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಪಾಡ್ಕಾಸ್ಟ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಕೂತ್ಕೊಂಡು ಟೀ ಕುಡಿತಾ, ಹಾ ಸರ್ ಆರಾಮಿದ್ದೀರಾ, ಏನ್ ಕತೆ, ಊಟ ಮಾಡಿದ್ರಾ, ಏನ್ ತಿಂದ್ರಿ ಕೇಳೋದ ಅದು ಪಾಡ್ಕಾಸ್ಟ್ ಅಂದ್ರೆ? ಇಂಟರ್ವ್ಯೂ ಅಂದ್ರೆ ಇದಾ? ಅಥವಾ ನೀನು ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡ್ತೀಯ, ನಾನು ಕೇಳ್ತೀನಿ ಅನ್ನೋ ಥರ. ನಾಚಿಕೆ ಆಗಲ್ವೇನ್ರಿ? ಇಂಥ ಜೀವಿ ನಮ್ಮ ಸಮಾಜದಲ್ಲಿ ಇನ್ನೂ ಬದುಕಿದೆ. ಇದಕ್ಕೆಲ್ಲ ಏನು ಹೇಳೋಣ? ಇಂಥ ಜೀವಿಗಳನ್ನ ಹುಡುಕಿ ಸರಿಯಾದ ಶಿಕ್ಷೆಯನ್ನ ಕೊಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಸಾಹೇಬ್ರಾಗಿರುವಂತಹ ಶಶಿಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಳ್ಳಬೇಕು. ನೀವು ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂತಂದ್ರೆ ಇಂಥ ಜೀವಿಗಳು ಸಾಕಷ್ಟು ಜನ ಇನ್ನೂ ಕೂಡ ಬರ್ತವೆ. ಹಾಗೆ ಹೇಗೆ ಮಾತಾಡಿದ್ರು ಹಾಗೆ ಅದೇ ರೀತಿಯಾಗಿ ಮಾತಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.